ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶನಿವಾರದಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ ಪ್ರೌಢ ಶಾಲೆಗಳು, ಪದವಿ ಪೂರ್ವ ಕಾಲೇಜು, ಐಟಿಐ, ಡಿಪ್ಲೊಮಾ ಕಾಲೇಜುಗಳಿಗೂ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ದಾಂಡೇಲಿ, ಜೊಯ್ಡಾ, ಯಲ್ಲಾಪುರ, ಶಿರಸಿ ಹಾಗೂ ಸಿದ್ದಾಪುರ ತಾಲೂಕಿನಾದ್ಯಂತ ರಜೆ ಘೋಷಿಸಲಾಗಿದ್ದು, ಹಳಿಯಾಳ, ಮುನಗೋಡು ತಾಲೂಕಿಗೆ ಎಂದಿನಂತೆ ಶಾಲಾ ಕಾಲೇಜುಗಳು ಇರಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಶಿರಸಿ ತಾಲೂಕಿನ ನೈಗಾರ ಗ್ರಾಮದ ಹಾಸಣಗಿ ಮಜರೆಯ ಹುಲಿಯಾಗೌಡ ಅವರ ಮನೆ ಮೇಲ್ಚಾವಣಿ ಮುರಿದು ಬಿದ್ದಿದೆ. ಮೇಲ್ಚಾವಣಿಯ ಸೀಟ್ ಹಾಗೂ ಅಂಚು ಬಿದ್ದು ಭಾಗಶಃ ಹಾನಿಯಾಗಿದ್ದು, ಸರಿಸುಮಾರು 30,000 ರೂಪಾಯಿ ಹಾನಿ ಅಂದಾಜಿಸಲಾಗಿದೆ. ಅಲ್ಲದೆ ಯಾವುದೇ ಜಾನುವಾರುಗಳಿಗೆ ಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ಅಂತೆಯೇ ಮಣದೂರು ಗ್ರಾಮದ ಶಿರ್ಲೆಬೈಲ್ ಕಮಲಾಕರ್ ಗೌಡ ಅವರ ಮನೆಯ ಚಾವಣಿ ಸಹ ಹಾರಿ ಹೋಗಿದ್ದು, ಸರಿಸುಮಾರು 20,000 ಹಾನಿ ಅಂದಾಜಿಸಲಾಗಿದೆ. ಅಂತೆಯೇ ಸಂಕಣ್ಣ ಮತ್ತು ಹುಲೇಕಲ್ ಹೋಬಳಿಯ ತೋಟಗಳಿಗೆ ನೀರು ನುಗ್ಗಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. ಇನ್ನು ನೆರ್ಲವಳ್ಳಿ ಗ್ರಾಮದ ಸಾಯಿಮನೆ ಶ್ರೀಧರ್ ಸುಬ್ರ ಹೆಗಡೆ ತೋಟದಲ್ಲಿ 50ಕ್ಕೂ ಅಧಿಕ ಮರಗಳಿಗೆ ಹಾನಿಯಾಗಿದೆ. ಇಲ್ಲಿನ ದತ್ತಾತ್ರೇಯ ಹೆಗಡೆ, ಶ್ರೀಪಾದ್ ಹೆಗಡೆ, ವಿನಯ್ ಹೆಗಡೆ ಅವರ ತೋಟದಲ್ಲಿಯೂ ಮರಗಳು ಕಣ್ಮರೆಯಾಗಿವೆ. ಅಂತೆಯೇ ಕುಮಟಾ ರಸ್ತೆಯಿಂದ ಗೋಳಿ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ರಸ್ತೆ ಅಂಚಿನಲ್ಲಿ ಮಣ್ಣು ಕುಸಿದಿದ್ದು, ಗುರುವಾರ ರಾತ್ರಿ 1 ಗಂಟೆಯ ನಂತರ ವ್ಯಾಪಕ ಮಳೆ ಸುರಿದಿದ್ದು ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ಶಿರಸಿಯ ಪ್ರೋಗ್ರೆಸಿವ್ ಪ್ರೌಢಶಾಲೆಯಲ್ಲಿ ಎನ್ಸಿಸಿ 82/29 ಜೆಡಿ ಜೆಡಬ್ಲ್ಯೂಟಿಪಿ ವಿದ್ಯಾರ್ಥಿಗಳೊಂದಿಗೆ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾಲೇಜಿನ ಉಪನ್ಯಾಸಕರಾದ ವಿಆರ್ ಪಾಟೀಲ್, ವಿದ್ಯಾರ್ಥಿಗಳಲ್ಲಿ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರಾದ ದಿನೇಶ್ ನೇತ್ರೇಕರ್ ಅವರು, ದೇಶದ ರಕ್ಷಣೆಗೆ ನಮ್ಮ ವೀರ ಯೋಧರ ತ್ಯಾಗ, ಬಲಿದಾನ, ನಿಸ್ವಾರ್ಥ ಸೇವೆಯಿಂದ ಭಾರತದ ಆಂತರಿಕ ಹಾಗೂ ಬಾಹ್ಯ ಭದ್ರತೆ ಸಾರ್ಥಕವಾಗಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಿಕ್ಷಕರಾದ ಅನಿಲ್ ಗಾಂವ್ಕರ್ ಮತ್ತು ಗಣೇಶಪ್ಪ ದುರ್ಗಪ್ಪನವರ್, ಕಾರ್ಗಿಲ್ ಯುದ್ಧ ಮತ್ತು ಇಲ್ಲಿಯವರೆಗೆ ಭಾರತ ತನ್ನ ನೆರೆಯ ರಾಷ್ಟ್ರಗಳೊಂದಿಗೆ ವಿಜಯ ಸಾಧಿಸಿದ ಕ್ಷಣಗಳನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಇನ್ನು ಎನ್ಸಿಸಿ ಅಧಿಕಾರಿಗಳಾದ ರಾಜೇಶ್ ನೇತ್ರೇಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಾರ್ಗಿಲ್ ಯುದ್ಧ ಹೇಗೆ ನಡೆಯಿತು, ಅದರ ಪರಿಣಾಮದ ಕುರಿತು ವಿವರಿಸಿ ಎಲ್ಲರನ್ನೂ ಸ್ವಾಗತಿಸಿದರೆ, ಎನ್ಸಿಸಿ ಕೆಡೆಟ್ ಕುಮಾರಿ ಅಕ್ಷತಾ ಅವತಾಡೆ, ಕಾರ್ಗಿಲ್ ಯುದ್ಧ ಭಾರತ ದೇಶದ ಸೈನಿಕರ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸಿದೆ ಎಂದು ತಿಳಿಸಿದಳು. ಇದೇ ವೇಳೆ ಶಿಕ್ಷಕರಾದ ಶಶಿಧರ್ ಆರ್, ದೈಹಿಕ ಶಿಕ್ಷಕರಾದ ಮಂಜುನಾಥ್ ಅಳ್ಳೊಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತರಬೇತಿಗೆ ಬಂದ 20 ಜನರಲ್ಲಿ ಕೆಲವರಾದರೂ ಈ ಮೂಲಕ ಬದುಕು ಕಟ್ಟಿಕೊಳ್ಳುವಂತಾಗಬೇಕು. ಹಾಗಿದ್ದರೆ ಮಾತ್ರ ಈ ತಾಂತ್ರಿಕ ತರಬೇತಿ ಕೊಟ್ಟವರಿಗೂ, ಸರ್ಕಾರಕ್ಕೂ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದವರ ಶ್ರಮಕ್ಕೆ ಸಾರ್ಥಕತೆ ಸಿಕ್ಕಿದಂತಾಗುತ್ತದೆ. ಅಲ್ಲದೆ ಇಂತಹ ಉಪಯುಕ್ತ ತರಬೇತಿಗಳು ಎಲ್ಲೇ ನಡೆದರೂ ಅಲ್ಲಿಗೆ ಹೋಗಿ ತಾವು ಪಾಲ್ಗೊಳ್ಳಬೇಕು. ಪಡೆದ ತರಬೇತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಯಲ್ಲಾಪುರ ತಾಲೂಕಿನ ಉಮ್ಮಚ್ಚಿಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಪ್ಪಯ್ಯ ಪೂಜಾರಿ ಅವರು ತಿಳಿಸಿದರು. ಅವರು ಉಮ್ಮಚ್ಚಿಗಿಯ ಗ್ರಂಥಾಲಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಡೆಲ್ ಕಂಪನಿ, ಶಿಕ್ಷಣ ಫೌಂಡೇಶನ್ ಕಾರವಾರ, ಗ್ರಾಮ ಪಂಚಾಯತ್ ಉಮ್ಮಚ್ಚಿಗಿ ಇವರುಗಳ ಸಹಯೋಗದಲ್ಲಿ ಮಹಿಳೆಯರು ಮತ್ತು ಯುವಕ ಯುವತಿಯರಿಗಾಗಿ ಆಯೋಜಿಸಲಾಗಿದ್ದ ಗ್ರಂಥಾಲಯಗಳ ಮೂಲಕ ಗ್ರಾಮ ಡಿಜಿ ವಿಕಸನ ಎಂಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಇದಕ್ಕೂ ಮೊದಲು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತರಬೇತುದಾರ ಶಿವಯ್ಯ ಗೋಡಿಮನಿ ಅವರು ತರಬೇತಿಯ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಸ್ರೀನಾ ಎಕ್ಕುಂಡಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಗಂಗಾ ಹೆಗಡೆ, ಸದಸ್ಯರುಗಳಾದ ಖೈತಾಂಡಿ ಸೋಜಾ, ಶಿವರಾಯ್ ಪೂಜಾರಿ, ಲಲಿತಾ ವಾಲಿಕಾರ್, ಅಶೋಕ್ ಪೂಜಾರಿ, ಸರಸ್ವತಿ ಪಟ್ಗಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ತಜ್ಞ ವೈದ್ಯರ ಕೊರತೆ ನಡುವೆ ಜಿಲ್ಲೆಯಲ್ಲಿರುವ ಏಕೈಕ ಮೂತ್ರಪಿಂಡ ತಜ್ಞರನ್ನು ಕೂಡ ವರ್ಗಾವಣೆ ಮಾಡುವ ಪೂರ್ವದಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಕೋರಿ ಗುರುವಾರದಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಜಿಲ್ಲಾಧಿಕಾರಿಗಳ ಮೂಲಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲೆಯ ಶಿರಸಿ ತಾಲೂಕು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೂತ್ರಪಿಂಡ ತಜ್ಞರು ವಿನಂತಿ ಮೇರೆಗೆ ಪ್ರತಿ ಶನಿವಾರ ಕಾರವಾರ ಮೆಡಿಕಲ್ ಕಾಲೇಜಿನಲ್ಲಿ ಒಪಿಡಿಯಲ್ಲಿ ಸುಮಾರು 100 ರಿಂದ 120 ಮೂತ್ರಪಿಂಡ ರೋಗಿಗಳು ತಪಾಸಣೆ ನಡೆಸುತ್ತಾರೆ. ಆದರೆ ಜಿಲ್ಲೆಯಲ್ಲಿರುವ ಇಂತಹ ಒಬ್ಬ ಮೂತ್ರಪಿಂಡ ತಜ್ಞ ವೈದ್ಯರನ್ನು ದೂರದ ಬಳ್ಳಾರಿ ಜಿಲ್ಲೆಗೆ ವರ್ಗಾವಣೆ ಮಾಡಿರುವುದಾಗಿ ತಿಳಿದು ಬಂದಿದೆ. ವರ್ಗಾವಣೆ ಪೂರ್ವದಲ್ಲಿ ಪರ್ಯಾಯ ವೈದ್ಯರನ್ನು ನೇಮಿಸದೆ ಜಿಲ್ಲೆಯ ಸಾರ್ವಜನಿಕರ ಆರೋಗ್ಯದ ಮೇಲೆ ಚೆಲ್ಲಾಟವಾಡುತ್ತಿದ್ದಾರೆ. ಅಂಕಿಅಂಶಗಳ ಪ್ರಕಾರ ಬೇರೆ ಜಿಲ್ಲೆಗಿಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಿದೆ.
ಆದ್ದರಿಂದ ಸಮನಾದ ಪರ್ಯಾಯ ವ್ಯವಸ್ಥೆ ಮಾಡಿ, ಇಲ್ಲದಿದ್ದರೆ ಏರೋಲಾಜಿಸ್ಟ್ ವರ್ಗಾವಣೆ ರದ್ದು ಮಾಡಿ ಎಂದು ಜಿಲ್ಲೆಯ ಪರವಾಗಿ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಜನಶಕ್ತಿ ವೇದಿಕೆಯ ಸೂರಜ್ ಕುರುಮ್ಕರ್, ಚಂದ್ರಕಾಂತ್ ನಾಯ್ಕ್, ನಿತ್ಯಾನಂದ್ ನಾಯ್ಕ್, ಬಾಬು ಶೇಖ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಳೆದ 4-5 ತಿಂಗಳಿನಿಂದ ವಾಹನದ ದುರಸ್ತಿ ಹಾಗೂ ದಾಖಲೆ ಸರಿ ಇಲ್ಲದ ಕಾರಣ ತಾಲೂಕಿನಲ್ಲಿ ಅಗ್ನಿಶಾಮಕ ದಳದ ಸೇವೆ ಸ್ಥಗಿತಗೊಂಡಿದ್ದು, ಬುಧವಾರ ಸಿದ್ದಾಪುರ ಘಟಕಕ್ಕೆ ವ್ಯವಸ್ಥಿತ ವಾಹನ ಬಂದಿದ್ದು ಸಾರ್ವಜನಿಕರಿಗೆ ಸೇವೆ ಆರಂಭಗೊಂಡಿದೆ. ಯಾವುದೇ ತುರ್ತು ಪರಿಸ್ಥಿತಿ ಸಂದರ್ಭ ಎದುರಾದಾಗ ಕರೆ ಮಾಡಿ ಸೇವೆ ಪಡೆದುಕೊಂಡು ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಸಿದ್ದಾಪುರ ಅಗ್ನಿಶಾಮಕ ದಳ ಘಟಕದಿಂದ ತಿಳಿಸಲಾಗಿದೆ. ಮುನಗೋಡು ತಾಲೂಕಿನ ದೊಡ್ಡ ಹಾರವಳ್ಳಿ ಭಾಗದ ಅರಣ್ಯದಲ್ಲಿ ಕಾಣಿಸುತ್ತಿದ್ದ ಚಿರತೆ ಸಾವನ್ನಪ್ಪಿದ್ದು, ಗುರುವಾರ ಅಲ್ಲಿ ಹರಿದು ಬರುವ ಹಳ್ಳದಲ್ಲಿ ಅದರ ಶವ ತೇಲಿ ಬಂದಿದೆ. 2.5 ವರ್ಷದ ಗಂಡು ಚಿರತೆ ಇದಾಗಿದ್ದು, ದೇಹ ಕೊಳೆತಿರುವುದನ್ನು ನೋಡಿ 7 ದಿನಗಳ ಹಿಂದೆ ಸಾವನ್ನಪ್ಪಿರುವ ಬಗ್ಗೆ ಅಂದಾಜಿಸಲಾಗಿದೆ. ಇನ್ನು ದೇಹದ ಮೇಲೆ ಹುಳುಗಳಾಗಿದ್ದು, ಪಶುವೈದ್ಯರು ಆಗಮಿಸಿ ಚಿರತೆಯ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಇನ್ನು ಹಳ್ಳದ ನೀರಿನ ರಭಸಕ್ಕೆ ಚಿರತೆ ಸಾವನ್ನಪ್ಪಿದ ಅನುಮಾನಗಳಿದ್ದು, ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಮುನಗೋಡು ಪಟ್ಟಣದ ಹೊರವಲಯದಲ್ಲಿರುವ ಅಮ್ಮಾಜಿ ಕೆರೆ ತುಂಬಿದ್ದು ಹೆಚ್ಚುವರಿ ನೀರು ಯಲ್ಲಾಪುರ ರಸ್ತೆಗೆ ಹರಿದಿದೆ. ಹೀಗಾಗಿ ಭಾಗದ ಸಂಚಾರ ಸಹ ಅಸ್ತವ್ಯಸ್ತಗೊಂಡಿದೆ. ಇನ್ನು ಪ್ರತಿ ವರ್ಷ ಈ ಭಾಗದಲ್ಲಿ ರಸ್ತೆ ಮೇಲೆ ನೀರು ಹರಿಯುತ್ತಿದ್ದು, ದ್ವಿಚಕ್ರ ವಾಹನ ಸವಾರರು ಅನಿವಾರ್ಯವಾಗಿ ಅಪಾಯದಲ್ಲಿ ಸಂಚರಿಸುತ್ತಿದ್ದಾರೆ. ಈ ಬಗ್ಗೆ ಅರಿವಿದ್ದರೂ ಅಧಿಕಾರಿಗಳು ಅಪಾಯ ತಡೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಇದರ ಜೊತೆ ಯಲ್ಲಾಪುರ ರಸ್ತೆಯಿಂದ ತೇಗಿನಕೊಪ್ಪಕ್ಕೆ ಹೋಗುವ ಮಾರ್ಗದಲ್ಲಿನ ಕಿರು ಸೇತುವೆ ಮೇಲೆಯೂ ರಭಸದ ನೀರು ಹರಿಯುತ್ತಿದೆ. ಇಲ್ಲಿ ಸ್ವಲ್ಪ ಆಯ ತಪ್ಪಿದರೂ ಅಪಾಯ ತಪ್ಪಿದ್ದಲ್ಲ. ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ತುರ್ತು ಕಾರ್ಯಾಚರಣೆ ಕುರಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಮಾತನಾಡಿದ್ದಾರೆ. ಪ್ರತಿ 2-3 ತಾಸಿಗೊಮ್ಮೆ ನೌಕಾ ಅಧಿಕಾರಿಗಳು ಆಗಮಿಸಿ ನದಿ ಹರಿವಿನ ಬಗ್ಗೆ ಪರಿಶೀಲಿಸುತ್ತಿದ್ದಾರೆ. ಗಂಗಾವಳಿ ನದಿ ಆಳದಲ್ಲಿ ಪ್ರಸ್ತುತ ಮಾನವ ಪ್ರವೇಶಿಸುವ ಹಾಗಿಲ್ಲ. ನದಿ ಹರಿವು ಜೋರಾಗಿದ್ದು ಮುಳುಗು ತಜ್ಞರಿಂದ ಇದು ಸಾಧ್ಯವಾಗುತ್ತಿಲ್ಲ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಇವತ್ತು ಮಧ್ಯಾಹ್ನ ನೇವಿ ಅವರು ಬಂದು ಆ ಕರೆಂಟ್ ಸ್ಪೀಡ್ ಚೆಕ್ ಮಾಡಿದ್ರು. ಇಟ್ ವಾಸ್ ಮೋರ್ ದೆನ್ 6 knots ಇತ್ತು. ಸೊ ಅದರಿಂದ ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್, ಅಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ವಿ ವಿಲ್ ವೇಟ್ ಫಾರ್ ದಿ ಕರೆಂಟ್ ಟು ಸ್ಟೆಬಿಲೈಸ್. ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ವಿ ಆರ್ ವೇಟಿಂಗ್. ನೇವಿ ಅವರು ಕಾಲಕ್ಕೆ ಬಂದು ಆ ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ. ಎವ್ರಿ 2-3 hours ಬಂದು ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ. ಬಟ್ ಲಾಸ್ಟ್ ಇವತ್ತು ಆಫ್ಟರ್ನೂನ್ ಆಯ್ತು. ಇವತ್ತು ಆಫ್ಟರ್ನೂನ್ ಕೂಡ ಇಟ್ ಇಸ್ ಮೋರ್ ದೆನ್ 6. ಇವತ್ತು MLA ಸರ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಒಂದು ಪ್ಲಾಟ್ಫಾರ್ಮ್ ಫಂಟೂನೆ ಅಂತ ಏನು ಹೇಳ್ತಾ ಇದ್ರು, ಅದು ತಗೊಂಡು ಬಂದು ಆಂಕರ್ ಮಾಡಿ ಡೈವ್ ಮಾಡಬಹುದು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ವಿಲ್ ಡೂ ದಟ್ ಅಂಡ್ ದೆನ್ ಮೇಕ್ ದಟ್. ಎಕ್ಸ್ಪೆಕ್ಟಿಂಗ್ ಫಾರ್ ದಟ್ ಟು ಅರೈವ್. ಅದು ಬರಬೇಕಾಗುತ್ತೆ. ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಬರ್ತದೆ. ಅದು ಬಂದ ಮೇಲೆ ನಾವು ಆಂಕರ್ ಮಾಡಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಹೌದು, ಈಗ ರಿಪೋರ್ಟ್ ಅಂದ್ರೆ GSI ರಿಪೋರ್ಟ್ ಬಂದಿದೆ, ಪ್ರಿಲಿಮಿನರಿ ರಿಪೋರ್ಟ್ ಬಂದಿದೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡಿ ಅಂತ ಹೇಳಿದಾರಲ್ಲ, ಆಕ್ಷನ್ ತಗೊಳ್ಳಿ ಅಂತ. ಸೊ ದಟ್ ಫರ್ದರ್ ಆಕ್ಸಿಡೆಂಟ್ಸ್ ಆಗದೆ ಇರುವ ತರ ಕೆಲವೊಂದು ಮೆಷರ್ ಕೊಟ್ಟಿದ್ದಾರೆ. ಅದು NHAI ಮಾಡಬೇಕು ಅಂತ ನನ್ನ ಕಡೆಯಿಂದ ಆದೇಶ ಆಗಿದೆ. ಅದು ಅವರು ಕಾಂಪ್ಲೈನ್ಸ್ ಕೊಡಬೇಕು. ಅವ್ರು ಕಾಂಪ್ಲೈನ್ಸ್ ಕೊಟ್ಟ ತಕ್ಷಣ ಕಂಟಿನ್ಯೂಸ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಇವತ್ತು ಆ ರಿಪೋರ್ಟ್ NHAI ಇಂದ ಸಿಗುತ್ತದೆ. ಆಗದೆ ವಿ ಕೆನಾಟ್ ಟೇಕ್ ದಟ್ ಕಾಲ್. ಆ ರಿಪೋರ್ಟ್ ಅವರ ಆಕ್ಷನ್ ತಗೊಂಡಿದ್ದಾರೆ, ವಿ ವಿಲ್ ಎನ್ಶೋರ್ ಸೇಫ್ಟಿ ಅಂತ ಕೊಟ್ಟ ಮೇಲೆ ನಾವು ಅಲೋ ಮಾಡ್ತೀವಿ. ಥ್ಯಾಂಕ್ ಯು.